ಅದು ತೋರಿಸ್ತದೆ ಅಂತ ನಾನು ಅದನ್ನೇ ಹೇಳಲಿಕ್ಕೆ ಯಡಿಯೂರಪ್ಪನವರು ಜೈಕಾರ ಹಾಕಕ್ಕೆ ಅವರು ಹಾದಿ ತಪ್ಪಿಸ್ಬಿಟ್ರಿ ನೀವು ನಾಯಕರುಗಳು ಅಂತ. ಯಡಿಯೂರಪ್ಪನವರಿಗೆ ಜೈಕಾರ ಹಾಕಲೇಬೇಕು ರಂಗನಾಥ್, ಯಾಕೆಂದರೆ ಜನನಾಯಕರವರು. ಈಗ ಕೇಸುಗಳಿದೆ. ಈಗ ನಾಳೆ ನಾನೊಂದು ಮಾತಿಗೆ ಹೇಳೋದು, ಇದು ಈ ಸಂದರ್ಭದಲ್ಲಿ ಇದು ಬಹುಶಃ ಚರ್ಚೆಯ ವಸ್ತು ಆಗಬಾರ್ದು, ಆದರೆ ನಾಳೆ ಅವರ ಮೇಲಿರುವಂಥ 4, 5, 6 ಕೇಸುಗಳು ಅದೆಲ್ಲ ಕೂಡ ತೊಳ್ಕೊಂಡು ಹೋದರೆ ಆಗ ಏನು ಹೇಳ್ಬೋದು ನಾವು? ಪ್ರಶ್ನೆ ಇರುವಂಥದ್ದು, ಒಬ್ಬ ನಾಯಕನನ್ನು ಚಾರಿತ್ರ್ಯ ಹನನ ಮಾಡುವಂತಹ ಮಟ್ಟಕ್ಕೆ ಹೋದರೆ ಅದನ್ನು ಜನ ಒಪ್ಪುವುದಿಲ್ಲ ಅಂತ ಹೇಳುವಂಥದ್ದಕ್ಕೆ ನಾವು ಉತ್ತರ ಪ್ರದೇಶದ ಈ ಒಂದು ಫಲಿತಾಂಶವನ್ನು ಬಹುಶಃ ಉದಾಹರಣೆಯಾಗಿ ಕೊಡಬಹುದು ಅಂತ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಜಗನ್ನಾಥ್, ತಾವೇನು ಹೇಳ್ತೀರಿ? ಇಲ್ಲ, ಈಗ ನೀವು ಈಗಿನ ಟ್ರೆಂಡ್ಸ್ ನೋಡ್ತಾ ಇದ್ರೆ ಮತ್ತೆ ನೋಡಿ, ಅಲ್ಲಿ ಕಾಂಗ್ರೆಸ್ಸು ಮತ್ತು SP ಅದೇನು ಲೆಕ್ಕಾಚಾರಗಳಿತ್ತು ಅದು ಮತ್ತೆ ಈಗ ಗರಿಗೆದ್ರ ಎಲ್ಲ ಇದು ಕಾಣ್ತಾ ಇದೆ. ಈಗ ಮತ್ತೆ ಅಂದರೆ ಟ್ರೆಂಡ್ಸ್ ಬದಲಾಗ್ತಾ ಇದೆ. BSP ಮತ್ತು BJP ಮತ್ತೆ ಅದು ಬಿಟ್ಟರೆ ಕಾಂಗ್ರೆಸ್ ಮತ್ತು SP ಮತ್ತೊಂದಾಗಿ ಸರ್ಕಾರ ಮಾಡಬಹುದಾದಂಥ ಪರಿಸ್ಥಿತಿಗಳು ಈಗ ಮತ್ತೆ ಟ್ರೆಂಡ್ಸ್ ಉದ್ಭವ ನಿಜ ಬದಲಾಗ್ತಿರುತ್ತೆ. ಆರಂಭದ ಟ್ರೆಂಡ್ಸ್ ಅಂದರೆ ಈ ಪೂರ್ವಾಂಚಲ ಆಯಿತು, ವೆಸ್ಟರ್ನ್ ಉತ್ತರ ಪ್ರದೇಶ, ಅವಧ್, ಈ ಥರದ್ದೆಲ್ಲ ಬದಲಾವಣೆ ಬಂದಾಗ ಇದು ಟ್ರೆಂಡ್ಸ್ ಇನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರ ಒಂದು ಮಾತು ಹೇಳಬೇಕು ನಾನು. ಈ ಏನು ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು, SP ತನ್ನ ಸ್ವಂತ ಬಲದ ಮೇಲೆ 180, 190, 200ರ ಮಟ್ಟಕ್ಕೆ ಹೋಗ್ಬೋದು ಅಂತ ಕಷ್ಟ ಇದೆ. ನನಗನಿಸ್ತಾ ಇರುವಂತದ್ದು 150ರ ಗಡಿ ದಾಟುವುದಿಲ್ಲ SP ಅಂತ. SP 150ರ ಗಡಿ ದಾಟುವುದಿಲ್ಲ. ಕಾಂಗ್ರೆಸ್ ಮತ್ತೆ ಅಜಿತ್ ಸಿಂಗ್ ಈಗಲೇ 131ರಲ್ಲಿ ಈಗ ಮುನ್ನಡೆ ಕಳ್ಕೊಂಡಂತದ್ದು ಸುಮಾರು 360, 350. ಅದ್ರ ಜೊತೆಗೆ ಒಂದಿಷ್ಟು ಕಾಂಗ್ರೆಸ್ನವ್ರು ಸೇರಿಸ್ಕೊಂಡ್ರೆ ಇನ್ನೇನು ಅವ್ರು ಸೇರಿಸಿದ್ರೆ ಹತ್ತಿರ 180, 190, 200ರವರೆಗೆ ಹೋಗಬಹುದು. ಸರ್ಕಾರ ಮಾಡ್ತಕ್ಕಂಥ ಒಂದು ಪ್ರಯತ್ನ ಖಂಡಿತ ಅವರಿಬ್ರು ಪ್ರಯತ್ನ ಮಾಡ್ತಾರೆ ಇಲ್ಲ ಅಂತ ಅಲ್ಲ, ಪ್ರಯತ್ನ ಮಾಡ್ತಾರೆ ಅವ್ರು ಇಲ್ಲ ಅಂತ ಹೇಳಿ. BJP BSPನೂ ಮಾಡ್ಬೋದಲ್ಲ, ಅಲ್ಲಿ ಅವರು ಪ್ರಯತ್ನ ಮಾಡಬಹುದು ಅಲ್ಲ. ಅದು ಕೊನೆಗೆ ಆಗುವಾಗ ಅಲ್ಲಿ ಕಡಿಮೆ ಅಧಿಕೃತ ಫಲಿತಾಂಶ ಬಂದಾಗ ಆ ಒಂದು ವ್ಯತ್ಯಾಸ ಹೇಗಿರ್ತದೆ ಅಂತ ಹೇಳುವಂತ ನಾವು ನೋಡ್ತಾ ಇದ್ದೀವಿ. SP 131 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಳ್ಕೊಂಡಿರುವಂಥದ್ದು, BSP 61 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. BJP ಇಲ್ಲಿ ಬಹಳ ಆಶ್ಚರ್ಯಕರ ಬೆಳವಣಿಗೆ, 56 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ 37 ಕ್ಷೇತ್ರಗಳಲ್ಲಿ. ಈಗ ಒಂದಷ್ಟು ಸ್ಥಿತಿಗತಿಗಳು ಬದಲಾಗಿದೆ. SP 1ನೇ ಸ್ಥಾನದಲ್ಲಿ, BSP 2ನೇ ಸ್ಥಾನದಲ್ಲಿ, BJP 3ನೇ ಸ್ಥಾನದಲ್ಲಿದೆ. ಕಾಂಗ್ರೆಸ್ 37. ಅಂದರೆ ಬಹುಶಃ ಏನೇನು ಸಮೀಕ್ಷೆಗಳಿದ್ದು 50ರ ಆಸುಪಾಸಿಗೆ ಬರಬಹುದು ಅಂತ. 50ರ ಆಸುಪಾಸಿಗೆ ಕಾಂಗ್ರೆಸ್ ಬರೋದು ಕೂಡ ಬಹಳಷ್ಟು ಕಷ್ಟ ಆಗಬಹುದು ಅಂತ ಒಂದು ಸ್ಥಿತಿ ಕಾಂಗ್ರೆಸ್ಸದ್ದು. ಆದರೆ ಒಂದು ಮಾತ್ರ ನಿಜ, ಈ ಮೇಲ್ನೋಟಕ್ಕೆ ನೋಡಿದರೆ 131 ಕ್ಷೇತ್ರಗಳಿದೆ. ಯಾಕಂದರೆ ಬಹುಮತಕ್ಕೆ 202 ಸ್ಥಾನಗಳು ಬೇಕೇ ಬೇಕು. ಇಂಥ ಸಂದರ್ಭದಲ್ಲಿ SP ಮತ್ತು ಕಾಂಗ್ರೆಸ್ ಒಂದಾಗುವಂಥ ಸಾಧ್ಯತೆಗಳಿದೆ. ಜೊತೆಗೆ ಸಣ್ಣ ಪುಟ್ಟ ಪಕ್ಷಗಳು ಮತ್ತು ಪಕ್ಷೇತರರ ಬೆಂಬಲ ಕೂಡ ಅದಕ್ಕೆ ಬೇಕಾಗಬಹುದು. ಈಗ ನೋಡ್ತಾ ಇದ್ದೀವಿ 132 ಕ್ಷೇತ್ರಗಳಲ್ಲಿ SP ಮುನ್ನಡೆಯನ್ನು ಗಳಿಸಿರುವಂಥದ್ದು. BSP 61 ಕ್ಷೇತ್ರಗಳಲ್ಲಿ, BJP 57. BJPಗೆ ಅಷ್ಟೊಂದು ಅಂತ ವ್ಯತ್ಯಾಸ ಇಲ್ಲ. ಬಹುಶಃ ಇನ್ನೊಂದಿಷ್ಟು ಅಂಕಿಅಂಶಗಳು ಬದಲಾಗಬಹುದೇನೋ. ಕಾಂಗ್ರೆಸ್ 38 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಓಕೆ, ಇನ್ನು ಉತ್ತರ ಪ್ರದೇಶ ಇದಾಯ್ತು. ಪಂಜಾಬಿನ ಕಥೆ ಏನು ಧನಂಜಯ್? ಪಂಜಾಬ್ನಲ್ಲಿ ಮತ್ತೆ ಅಕಾಲಿದಳ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾ ಇದೆ. ಸ್ಪಷ್ಟ ಚಿತ್ರಣ ಕಾಣ್ತಾ ಇದೆ. ಮೊದಲಿಗೆ ಅಲ್ಲಿಯೂ ಕೂಡ ಏನು ಕಾಂಗ್ರೆಸ್ನ ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ಅವರು ಜಯಬೇರಿ ಬಾರಿಸ್ತಾರೆ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇತ್ತು. ಆದರೆ ನಮಗೆ ವಿಶ್ವಾಸ ಇತ್ತು, ನಮ್ಮ ಮಾಹಿತಿ ಪ್ರಕಾರ ಪಂಜಾಬು, ಗೋವಾ ಮತ್ತು ಉತ್ತರಾಂಚಲದಲ್ಲಿ ಏನೋ ಒಂದು ಸ್ವಲ್ಪ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಗ್ತಾ ಇದೆ. ಆದರೆ ಉತ್ತರಾಂಚಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಹಭಾಗಿತ್ವ ಇರುವಂಥ ಸರ್ಕಾರ ಆಗ್ತದೆ ಅಂತ ಹೇಳುವಂಥದ್ದು. ಉತ್ತರ ಪ್ರದೇಶದಲ್ಲಿ ನಾವೆಂದೂ ಕೂಡ ಸರ್ಕಾರ ಮಾಡ್ತೇವೆ ಅಂತ ಹೇಳಿ ನಾವು ಹೇಳಲೇ ಇಲ್ಲ ರಂಗನಾಥ್. ಆದರೆ ನಮ್ಮ ಒಂದು ಪಕ್ಷಕ್ಕೆ ಉತ್ತಮವಾದಂಥ ಫಲಿತಾಂಶ ಬರ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸ ಮಾತ್ರ ನಾವು ಹೇಳಿದ್ದೇವೆ. ಅಂದ್ರೆ ಇಲ್ಲಿ ಒಂದು ಈ ಚುನಾವಣೆ ಅನ್ನುವಂಥದ್ದು, ಚುನಾವಣೆ ಫಲಿತಾಂಶ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸ್ತಾ ಇದೆ. ಧನಂಜಯ, ತಾವು ಒಪ್ಕೋತೀರಿ ಅಂತ ಭಾವಿಸ್ತೀನಿ. ತಾವು ಒಪ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಹೇಳಿ. ನೀವಾಗಿ ನೀವು ಒಬ್ಬರೇ ಹೋಗಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸ್ಥಿತಿ ಉದ್ಭವ ಆಗಿದೆ. ನಿಮ್ಮ ಜೊತೆಗೆ ಯಾರಾದರೂ ಬೇಕೇ ಬೇಕು ಅಂತ. ಈಗ ನೋಡಿ, ಪಂಜಾಬ್ನಲ್ಲಿ ನಿಮ್ಮ ಬೆಂಬಲಕ್ಕೆ ಬೇಕು ಅಕಾಲಿದಳ. ಇನ್ನು ನೀವು ಬಿಹಾರದಲ್ಲಿ ನೀವು ನಿತೀಶ್ ಕುಮಾರ್ ಬೆಂಬಲ ಇಲ್ಲದೇ ಮುನ್ನಡೆ ಸಾಧಿಸೋಕ್ಕಾಗಲ್ಲ ಅಂತ ಒಂದು ಸ್ಥಿತಿ ಇದೆ ಅಲ್ಲ. ಸ್ಥಿತಿಗತಿಗಳು ಬದಲಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಂದರೆ ಒಂದು ಮಾತ್ರ ಸ್ಪಷ್ಟ, ಜೊತೆಗೆ ಹೆಜ್ಜೆ ಇಟ್ಟರೆ ಮಾತ್ರ ನಿಮಗೆ ಜಯ ಅನ್ನುವಂಥ ಒಂದು ಸಂದೇಶ ಒಪ್ತಿರಲ್ಲ. ಆ ರೀತಿಯಲ್ಲಿ ರಾಷ್ಟ್ರೀಯ ರಾಜಕಾರಣವನ್ನು ನಾವು ವಿಶ್ಲೇಷಣೆ ಮಾಡಿದರೆ ಇವತ್ತಿನ ಈ ಎಲ್ಲ ಗೊಂದಲದ ಸ್ಥಿತಿಗೆ ಕಾಂಗ್ರೆಸ್ ಮೂಲ ಕಾರಣ. ನೀವು ಮರಿಬಾರದು, ಕಾಂಗ್ರೆಸ್ ಏಕಚಕ್ರಾಧಿಪತ್ಯ ಒಂದು ಕಾಲದಲ್ಲಿ ಸುಮಾರು ಸ್ವಾತಂತ್ರ್ಯ ಬಂದು ಒಂದು 10-15 ವರ್ಷಗಳವರೆಗೆ, ಕೇಂದ್ರದ ದೃಷ್ಟಿಯಿಂದ ನೋಡಿದರೆ ಸುಮಾರು 45-50 ವರ್ಷಗಳವರೆಗೆ ಏಕಚಕ್ರಾಧಿಪತ್ಯದ ಆಡಳಿತ ಇದ್ದಂಥ ಕಾಂಗ್ರೆಸ್ಸು ಅದು ಒಂದೊಂದಾಗಿ ರಾಜ್ಯಗಳನ್ನು ಕಳ್ಕೊಳ್ತಾ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಅನೇಕ ಬಾರಿ
ತುಂಡು ತುಂಡಾಗಿ ಇವತ್ತಿರುವಂಥ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ದೇ ವೇರ್ ಆಲ್ ಔಟ್ಫಿಟ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ನ ಕಡೆಯಿಂದಲೇ ಹೊರಗೆ ಬಂದಂಥ ಒಬ್ಬೊಬ್ಬ ನಾಯಕರು ಕೂಡ ಪಕ್ಷಗಳನ್ನು ಕಟ್ಟಿಕೊಂಡು ಇವತ್ತು ಈ ಸ್ಥಿತಿ ದೇಶದಲ್ಲಿ ಬಂದಿರುವಂಥದ್ದು. ಅಕಾಲಿ ದಳ ಮತ್ತು BJPಯ ಸಂಬಂಧ ರಂಗನಾಥ್ ಅದು ಇವತ್ತಿನದಲ್ಲ. ಭಾರತೀಯ ಜನಸಂಘದ ಕಾಲದಿಂದ ಪಂಜಾಬ್ನಲ್ಲಿ ಭಾರತೀಯ ಜನಸಂಘ ಮತ್ತು ಅಕಾಲಿ ದಳ ಒಟ್ಟಾಗಿ ಅಧಿಕಾರವನ್ನು ಪ್ರಾರಂಭ ಮಾಡಿದಂಥದ್ದು. ಹಾಗಾಗಿ ನಮ್ಮದು ಅತ್ಯಂತ ಗರಿಷ್ಠವಾದಂಥ ಒಂದು ಸಂಬಂಧ. ಅಲ್ಲಿ ಅಕಾಲಿ ದಳವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಪ್ರತ್ಯೇಕವಾಗಿ ಆಡಳಿತ ಮಾಡ್ತದೆ ಅಂತ ನಾವೆಂದೂ ಕೂಡ ಯೋಚನೆ ಕೂಡ ಮಾಡಿರಲಿಲ್ಲ. ಅದು ಕಾರ್ಯಸಾಧ್ಯ ಕೂಡ ಅಲ್ಲ. ಹಾಗಾಗಿ ಪಂಜಾಬ್ನ ದೃಷ್ಟಿಯಿಂದ ಅಕಾಲಿ ದಳ ಮತ್ತು ಇವತ್ತು ನೋಡಿ ದೇಶದಲ್ಲೇ ಈ ರೀತಿಯ ಒಂದು ಒಕ್ಕೂಟದ ರಾಜಕೀಯ ನಡೀತಾ ಇರುವಂಥ ಹಿನ್ನೆಲೆಯೊಳಗೆ ಒಂದು ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಕಡೆಯಲ್ಲಿ ಪಂಜಾಬ್ನಲ್ಲಿ ಅಕಾಲಿ ದಳ ಮತ್ತು ಭಾರತೀಯ ಜನತಾ ಪಾರ್ಟಿ, ಹಾಗೆಯೇ ಇತ್ತೀಚೆಗೆ ಬಿಹಾರದಲ್ಲಿ JDU ಮತ್ತು ಭಾರತೀಯ ಜನತಾ ಪಾರ್ಟಿ, ಈ ರೀತಿಯ ಒಂದು ಹೊಂದಾಣಿಕೆ ಇದು ಅತ್ಯಂತ ಅನಿವಾರ್ಯ. ನೋಡಿ, ಎಲ್ಲಿವರೆಗೆ ಒಂದೊಂದು ರಾಜ್ಯದಲ್ಲಿ ಒಂದೋ ಸ್ಥಳೀಯವಾಗಿರುವಂಥ ಪಕ್ಷ ಅದು ಪ್ರಬಲ ಆಗುವಲ್ಲಿವರೆಗೆ ಬಹುಶಃ ಅವರು ಕೂಡ ಪ್ರಭುತ್ವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರಾಷ್ಟ್ರ ಮಟ್ಟದಲ್ಲಿರುವಂಥ ರಾಷ್ಟ್ರೀಯ ಪಕ್ಷಗಳು, ಆ ರಾಷ್ಟ್ರೀಯ ಪಕ್ಷಗಳು ಅವು ತನ್ನ ಬೇರನ್ನು ಪಡಿಸಿಕೊಳ್ಳುವಲ್ಲಿವರೆಗೆ ಸ್ಥಳೀಯವಾಗಿರುವಂಥ ರಾಜಕೀಯ ಪಕ್ಷಗಳ ಜೊತೆಗೆ ಹೊಂದಾಣಿಕೆಯನ್ನು ಅನಿವಾರ್ಯವಾಗಿ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದರೆ ಜನರಿಗೆ ಇದು ಒಂದು ನಿರಾಶೆಯ ಒಂದು ದ್ಯೋತಕ ಆಗಿರ್ಬೋದು. ಸ್ವಾತಂತ್ರ್ಯ ಬಂದ 65 ವರ್ಷಗಳಾಗಿರುವಂಥ ಈ ಸಂದರ್ಭದಲ್ಲಿ ಎಲ್ಲೋ ಸ್ಥಳೀಯವಾಗಿರುವಂಥ ಪ್ರಾದೇಶಿಕವಾದಂಥ ಭಾವನೆಗಳು ಅದು ಆಗಾಗ ಅಲ್ಲಲ್ಲಿ ಪುಟಿದೆ ಹೇಳ್ತಾ ಇರುವಂಥದ್ದು. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದೇನು, ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ದೇವೇಗೌಡರು ಈಗ ಬಂದು ಕರ್ನಾಟಕ ಸ್ಥಳೀಯವಾಗಿರುವಂಥದ್ದು, ಪ್ರಾದೇಶಿಕ ಈ ರೀತಿಯ ಒಂದು ಭಾವನೆಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು, ಇದು ಇವತ್ತಿನ ಒಟ್ಟು ದೇಶದ ರಾಜಕೀಯ ದುರಂತಕ್ಕೆ ಒಂದು ಕಾರಣ ಕೂಡ ಅಂತ ಹೇಳುವಂಥದ್ದನ್ನು ನಾವು ಮರಿಬಾರದು. ನಾನು ಹೇಳುವಂಥದ್ದೇನು ಅಂತ ಹೇಳಿದರೆ, ಪ್ರಾದೇಶಿಕವಾಗಿರುವಂಥ ಹಕ್ಕುಗಳು ಅದು ಪ್ರಾಮುಖ್ಯ ಇದೆ. ಪ್ರಾದೇಶಿಕವಾಗಿ ಈಗ ನೋಡಿ, ಈ ಎಲ್ಲ ದುರಂತಕ್ಕೆ ನಾವು ಎಲ್ಲೋ ಸರಿಯಾಗಿ ಯೋಚನೆ ಮಾಡಿದರೆ, ಮೊನ್ನೆ ಸರ್ವೋಚ್ಚ ನ್ಯಾಯಾಲಯವೇ ಸ್ವತಃ ಒಂದು ಆದೇಶವನ್ನು ಕೊಡಬೇಕಾಯಿತು. ನದಿಗಳನ್ನು ಜೋಡಣೆ ಮಾಡೋದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾರಂಭ ಮಾಡಿದಂಥದ್ದು. ನೋಡಿ, ಈ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಒಂದು ಚಿತ್ರಣವನ್ನು ನೀವು ಸರಿಯಾಗಿ ನೋಡಿದರೆ, ಅದು ಕುಡಿಯುವಂಥ ನೀರಿರ್ಬೋದು, ಕೃಷಿಗೆ ಬೇಕಾದಂಥ ನೀರನ್ನು ಒದಗಿಸಿಕೊಳ್ಳುವಂಥದ್ದು ಇರ್ಬೋದು, ಬೇಕಾದಂಥ ಆಹಾರ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇರುವಂಥದ್ದು ಇರ್ಬೋದು, ಅದು ಒಂದೇ ಕಡೆಗೆ ಎಲ್ಲವೂ ಕೂಡ ಸಿಗ್ತದೆ ಅಂತ ಹೇಳುವಂಥದ್ದಿಲ್ಲ. ಇಡೀ ದೇಶ ಸಮಗ್ರವಾಗಿ ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ಆ ದೃಷ್ಟಿಯಿಂದ ಈಗ ಗುಜರಾತ್ನಲ್ಲಿ ಬೆಳೆಯುವಂಥ ಅಥವಾ ಮಧ್ಯಪ್ರದೇಶದಲ್ಲಿ ಬೆಳೆಯುವಂಥ ಬೇಳೆಕಾಳುಗಳು ಅದು ನಮ್ಮ ರಾಜ್ಯಕ್ಕೆ ಬರದೇ ಇದ್ದರೆ, ಪಂಜಾಬ್ನಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಬೆಳೆಯುವಂಥ ಅಕ್ಕಿ ಅದು ನಮ್ಮ ರಾಜ್ಯಕ್ಕೆ ಬರದೇ ಇದ್ದರೆ, ನಾವು ನಮ್ಮ ರಾಜ್ಯದಲ್ಲಿ ಆಹಾರ ಉತ್ಪಾದನೆಯಲ್ಲಿ ಆ ಮಟ್ಟವನ್ನು ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂಥ ವಾಸ್ತವಿಕ ಅಂಶ. ಈ ಎಲ್ಲ ಹಿನ್ನೆಲೆಯೊಳಗೆ ಇವತ್ತು ಜನ ಬಯಸ್ತಾ ಇರುವಂಥದ್ದೇನು, ರಾಷ್ಟ್ರ ಮಟ್ಟದಲ್ಲಿರುವಂಥವರು ಇಡೀ ದೇಶಕ್ಕೆ ಆ ರೀತಿಯಲ್ಲಿ ಗಮನ ಹರಿಸುವಂಥದ್ದು ಆಗಬೇಕು. ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳೋದು ಭಾವನೆಗಳು. ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ ಈ ಚುನಾವಣೆಯ ಫಲಿತಾಂಶದ ಬಗ್ಗೆ ಈಗ ಬರ್ತಿರುವಂಥದ್ರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ? ಫಲಿತಾಂಶ ಅದನ್ನೇ ತೋರಿಸ್ತಾ ಇದೆ. ನಾನು ಒಂದು ನಿಮಗೆ ನಿಖರವಾಗಿ ಹೇಳ್ಬೋದು ಅಂತಿದ್ರೆ, ಮುಂದೆ 2014ನೇ ಇಸವಿಯಲ್ಲಿ ನಡೆಯುವಂತಹ ಏನು ಲೋಕಸಭಾ ಚುನಾವಣೆ ಇದೆ ಅದಕ್ಕೆ ಒಂದಷ್ಟು ದಿಕ್ಸೂಚಿ ಆಗಬಹುದು ಅಂತ ಹೇಳುವಂಥದ್ದು ಒಂದು. ಎರಡನೇದು, ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಜನ ಕಾಂಗ್ರೆಸ್ ವಿಶೇಷವಾಗಿ ಮತ್ತು ಈ ಹಿಂದೆ ಆಡಳಿತ ಮಾಡ್ತಾ ಇದ್ದಂಥ ಮಾಯಾವತಿ ಅವರು ಮಾಡಿರುವಂಥ ಏನು ಜಾತೀಯವಾದಂತಹ ಒಂದು ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಇದೆ, ಅದನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಜನ ಕೊಟ್ಟಿರುವಂಥ ಉತ್ತರ ಅಂತ ನನಗೆ ಅನಿಸ್ತಾ ಇದೆ. ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ಪಾತ್ರ ಅದು ಬಹಳ ಮಹತ್ವದಿದೆ. ನಾವು ಒಂದು ಅಂಶ ಪ್ರಾರಂಭದಿಂದ ಹೇಳಿಕೊಂಡು ಬಂದಂಥದ್ದು, ಉತ್ತರ ಪ್ರದೇಶದ ಈ ಬಾರಿಯ ಒಂದು ಸರ್ಕಾರ ರಚನೆಯಲ್ಲಿ ಭಾರತೀಯ ಜನತಾ ಪಾರ್ಟಿದು ಒಂದು ನಿರ್ಣಾಯಕವಾದಂಥ ಪಾತ್ರ ಇರ್ತದೆ ಅಂತ ಹೇಳುವಂಥದ್ದನ್ನು ನಾವು ಹೇಳ್ಕೊಂಡು ಬಂದಿದ್ದೇವೆ. ಅದು ಬಹುಶಃ ಸತ್ಯ ಆಗಬಹುದು ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಧನಂಜಯ ಕುಮಾರ್. ಇಲ್ಲಿ ತನಕ ಬಂದು ಮಾತಾಡಿದ್ರೆ, ಈಗ ಹಿರಿಯ ನಾಯಕ ವಾಮನಾಚಾರ್ಯ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಚರ್ಚೆ ಮುಂದುವರ್ಸೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.